ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಕಮಲಾಕ್ಷಿ, ಆಸ್ಟ್ರೋ ನ್ಯೂಮರಾಲಜಿಸ್ಟ್ ಹಾಗೂ ಮನಿ ಕೋಚ್, ಸ್ಪಿರಿಚುವಲ್ ಹೀಲರ್, ಫೌಂಡರ್ ಆಫ್ ಗೋಲ್ಡನ್ ರೂಟ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಚಾರ, ಗೋಚಾರ ರೀತಿಯಲ್ಲಿ ಧರ್ಮಕಾರಕನಾದ ಜೀವಕಾರಕನಾದ ಗುರುಗ್ರಹ ತನ್ನ ಉಚ್ಚ ಸ್ಥಾನವಾದ ಕರ್ಕಾಟಕ ರಾಶಿಯಲ್ಲಿ ಸ್ಥಿತ ಇರ್ತಕ್ಕಂಥದ್ದು. ಅಕ್ಟೋಬರ್ 18ರಿಂದ ಡಿಸೆಂಬರ್ 5ನೇ ತಾರೀಕಿನವರೆಗೂ ಕೂಡ ಈ ಒಂದು ಬಹಳ ಅದ್ಭುತವಾದ ಗೋಚಾರ ರೀತಿಯಾದ ಫಲ. ಈ ಒಂದು ಗೋಚಾರ ರೀತಿಯಾದ ಬದಲಾವಣೆಯಿಂದ ಕೆಲವು ರಾಶಿ ಹಾಗೂ ಲಗ್ನದವರಿಗೆ ವಿಶೇಷವಾದ ಫಲಗಳನ್ನ ಪಡ್ಕೊಳ್ಳುವಂತ ಅವಕಾಶ ಇದೆ. ಸೊ ಯಾವ ವಿಚಾರವಾಗಿ ಗುರುಬಲವನ್ನ ನಾವು ಪ್ರತಿಫಲವನ್ನ ಬಯಸಬಹುದು ಅನ್ನೋ ವಿಚಾರಗಳು ಅಂತಂದ್ರೆ, ಗುರುಬಲ ಅಂದ್ರೆ ದೈವ ಬಲ ಅನ್ನುವಂಥದ್ದು. ಮಾಡಿರ್ತಕ್ಕಂಥ ಪುಣ್ಯದ ಕಾರ್ಯಗಳಿಗೆ ಅಥವಾ ಪರಿಶ್ರಮಗಳಿಗೆ ಒಳ್ಳೆಯದಾದ ಫಲಗಳನ್ನ ಪಡ್ಕೊಳ್ಳುವಂತ ಒಂದು ಉತ್ತಮವಾದ ಸಮಯ ಅಂತ ನಾವು ಹೇಳ್ಬೋದು. ಹರ ಮುನಿದರು ಗುರು ಕಾಯುವನು ಅನ್ನುವಂತ ಒಂದು ಮಾತು. ಸೊ ಹಾಗಾಗಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ನಾವೆಲ್ಲ ಕೇಳಿದೀವಿ. ಸೊ ಆ ರೀತಿಯಾಗಿ ಗುರುವಿನ ಅನುಗ್ರಹವಿಲ್ಲದೆ ಬದುಕಿನಲ್ಲಿ ಏನೂ ಕೂಡ ಸಾಧ್ಯವಿಲ್ಲ. ಹಾಗಾಗಿ ಈ ಒಂದು ಗುರುವಿನ ಗೋಚಾರ ರೀತಿಯಾದ ಫಲ ಬಹಳ ವಿಶೇಷ. ಯಾರೆಲ್ಲ ಮದುವೆ ವಿಚಾರಗಳಿಗೆ ಪ್ರಯತ್ನಗಳನ್ನ ಪಡ್ತಾ ಇದ್ದೀರಿ ಅವರಿಗೆ ಕಂಕಣ ಬಲದ ಒಂದು ಪ್ರಾಪ್ತಿ ಅಂತ ಹೇಳ್ತೀವಿ. ಕೆಲಸ ಕಾರ್ಯಗಳನ್ನ ಹುಡುಕ್ತಾ ಇರ್ತಾರೆ, ಕೆಲಸಗಳು ಇರುವುದಿಲ್ಲ ಅಥವಾ ಇರೋ ಕೆಲಸವನ್ನ ಬಿಟ್ಟು ಸಮಸ್ಯೆಗಳಿಗೆ ಸಿಕ್ಕಾಕೊಂಡಿರ್ತಾರೆ, ಅವರಿಗೆ ಕೆಲಸ ಸಿಗುವಂತ ಸಾಧ್ಯತೆಗಳು. ಸಂತಾನಕ್ಕಾಗಿ ಅಪೇಕ್ಷೆಗಳನ್ನ ಇಟ್ಕೊಂಡಿರ್ತಕ್ಕಂಥವರಿಗೆ ಸಂತಾನ ಫಲದ ಒಂದು ಪ್ರಾಪ್ತಿ, ದೈವ ದರ್ಶನಗಳು ಆಗುವಂತದ್ದಾಗುತ್ತೆ. ಒಂದು ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ಕೊಡುವಂತ ವಿಚಾರಗಳು, ಜ್ಞಾನಾರ್ಜನೆ, ಹೊಸ ವಿಚಾರಗಳನ್ನ ಕಲಿಯುವಂಥದ್ದು, ಹೊಸ ಕೋರ್ಸ್ಗಳಿಗೆ ಜಾಯಿನ್ ಆಗುವಂತ ಒಂದು ವಿಚಾರಗಳು ಕೂಡ ಆಗಿದ್ದಿರ್ಬೋದು. ಭೂ ಖರೀದಿ, ವಾಹನ ಖರೀದಿ, ಅಥವಾ ಬ್ಯಾಂಕ್ ನಲ್ಲಿ ಯಾವುದೋ ಒಂದು ಲೋನಿಗೆ ಅಪ್ಲೈ ಮಾಡಿರ್ತಾರೆ, ಅದು ಸತಾಯಿಸ್ತಾ ಇರುವಂತ ವಿಚಾರಗಳು, ಈಗ ಅವೆಲ್ಲವೂ ಕೂಡ ಕೈಗೂಡುವಂತ ಒಂದು ವಿಚಾರಗಳು. ಅಥವಾ ಪಿತ್ರಾರ್ಜಿತ ಆಸ್ತಿಗಳು, ಅಥವಾ ಹೊಸ ಭೂಮಿ, ಹೊಸ ಜಮೀನುಗಳನ್ನ ಖರೀದಿ ಮಾಡ್ಬೇಕು ಅಂತಿದ್ರೆ, ಭೂಮಿ ಪೂಜೆಗಳನ್ನ ಮಾಡ್ಬೇಕು ಅಂತಿದ್ರೆ, ಮನೆ ಕಟ್ಟುವಂತ ವಿಚಾರಗಳು ಅಂತಿದ್ರು ಕೂಡ ಈ ಒಂದು ಸಮಯ ಬಹಳ ವಿಶೇಷ. ಬಟ್ ಯಾರಿಗೆ ಎನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ಜಾತಕ ರೀತಿಯಲ್ಲಿ ನಿಮಗೆ ನಡೀತಾ ಇರತಕ್ಕಂಥ ದಶಾ ಯಾವುದು ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ನಿಮ್ಮ ರಾಶಿ ಅಥವಾ ಲಗ್ನಕ್ಕೆ ಪ್ರಯಾರಿಟಿ ಇರುವಂತದ್ದು ಲಗ್ನ ಯಾವುದು ಅಂತ ಹೇಳಿ ಕಂಡುಹಿಡ್ಕೊಳ್ಬೇಕಾಗತ್ತೆ. ಸೊ ಎಲ್ಲಾ ವಿಚಾರಗಳನ್ನ ಗಣನೆಗೆ ತಗೊಂಡು ಕಾಂಬಿನೇಷನ್ ವೈಸ್ ಅಲ್ಲಿ ಯಾವ ರೀತಿಯಾಗಿದೆ ಅಂತ ಹೇಳಿ ನೋಡ್ಕೊಳ್ಬೇಕಾಗತ್ತೆ. ಪರಾಶರವು ಬಹಳ ಮುಖ್ಯ, ಕೆಪಿ ಸಿಸ್ಟಮ್ ಕೂಡ ಬಹಳ ಮುಖ್ಯ, ತಲೆಯಲ್ಲಿ ಇರಬೇಕು ಅದು ನಮಗೆ. ಮೊದಲನೇದಾಗಿ 3 ಲಗ್ನ ಅಥವಾ ರಾಶಿ ಗೊತ್ತಿದ್ರೆ ರಾಶಿಯನ್ನ ಕನ್ಸಿಡರ್ ಮಾಡಿ. ಲಗ್ನ ಗೊತ್ತಿದೆ ಅಂದ್ರೆ ದಯವಿಟ್ಟು ಲಗ್ನವನ್ನೇ ಕನ್ಸಿಡರ್ ಮಾಡಿ. ಲಗ್ನ ಗೊತ್ತಿಲ್ಲ ಅಂದ್ರೆ ರಾಶಿಯನ್ನ ಕನ್ಸಿಡರ್ ಮಾಡ್ಕೊಳ್ಳಿ. ಬಹಳ ಮುಖ್ಯವಾಗಿ 3 ರಾಶಿ ಹಾಗೂ ಲಗ್ನದ ವ್ಯಕ್ತಿಗಳಿಗೆ ಅದ್ಭುತವಾದ ಸಮಯ. ಎಷ್ಟು ಜೀವನದಲ್ಲಿ ಒದ್ದಾಟ ಮಾಡಿದಿರಿ, ಒಂದು ಚೇಂಜ್ ಬೇಕು ಅಥವಾ ಒಂದು ಸ್ವಲ್ಪ ಆದ್ರೂ ಉಸಿರಾಡ್ಕೊಳ್ಳೋದಕ್ಕೆ ಸಮಯ ಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಅದು ರೈಟ್ ಟೈಮ್ ಅಂತ ಹೇಳ್ತೀನಿ ನಾನೀಗ. ಯಾವುದು ಆ 3 ರಾಶಿ ಲಗ್ನಗಳು ಅಂದ್ರೆ, ಮೊದಲನೇದಾಗಿ ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದ ವ್ಯಕ್ತಿಗಳಿಗೆ ಬಹಳ ಒಂದು ವಿಶೇಷವಾದ ಸಮಯ. ಗುರುವಿನ ದೃಷ್ಟಿ 5ನೇ ಮನೆಯ ಮೇಲೆ, ನಿಮ್ಮ ಮನೆಯಿಂದ 9ನೇ ಜಾಗದಲ್ಲಿ ಗುರು ಸ್ಥಿತ ಇರ್ತಕ್ಕಂಥದ್ದು. ಸೊ ಭಾಗ್ಯೋದಯವಾಗುವಂತ ಒಂದು ಸಮಯ ಅಂತ ಹೇಳ್ತೀವಿ. ಸಹಾಯ ಹಸ್ತ ಸಿಗುವಂತ ಒಂದು ಸಮಯ ಅಂತ ಹೇಳ್ತೀವಿ. ಇಷ್ಟೇ ಪ್ರಾಬ್ಲಮ್ ನಲ್ಲಿ ಇದ್ರೂ ಕೂಡ ಯಾರಾದ್ರೂ ನಿಮ್ಮ ಒಂದು ಸಹಾಯಕ್ಕೆ ಬರುವಂತ ಒಂದು ವಿಚಾರಗಳು ಅಥವಾ ನಿಮ್ಮ ಒಂದು ಸಪೋರ್ಟ್ಗೆ ನಿಲ್ಲುವಂತ ಒಂದು ವಿಚಾರಗಳು ಅಂತ ಹೇಳ್ತೀವಿ ನಾವು. ಬಹಳನೇ ಒಂದು ಒಳ್ಳೆಯ ಸಮಯ. ಟ್ರಾವೆಲ್ ಮಾಡ್ಬೇಕು ಅನ್ಕೊಂಡಿದ್ರೆ, ಫಾರಿನ್ ಎಲ್ಲ ಹೋಗ್ಬೇಕು ಅಂತಿದ್ರೆ ಇದೊಂದು ಅದ್ಭುತವಾದ ಸಮಯ. ಕೆಲವರೆಲ್ಲ ಕೆಲಸದ ವಿಚಾರವಾಗಿ ಅಪೇಕ್ಷೆಗಳನ್ನ ಇಟ್ಕೊಂಡಿರ್ತಾರೆ, ಹೊರಗಡೆ ಹೋಗಿ ಕೆಲಸ ಮಾಡ್ಬೇಕು ಅಂತ ಪ್ರಯತ್ನ ಪಡ್ತಾ ಇರ್ತಾರೆ, ಕೈಗೂಡಿರೋದಿಲ್ಲ. ಈ ಒಂದು ಸಮಯ ಏನಿದೆ ಅಕ್ಟೋಬರ್ 18ರಿಂದ ಡಿಸೆಂಬರ್ 5ನೇ ತಾರೀಕಿನ ಒಳಗಡೆ ಬರ್ತಕ್ಕಂಥ ಒಂದು ಟೈಮ್, ಈ ಒಂದು ಟೈಮ್ ನಲ್ಲಿ ನಿಮ್ಮ ಪ್ರಯತ್ನಗಳು ಇದ್ರೆ ಖಂಡಿತವಾಗಿಯೂ ಅದಕ್ಕೆ ಪೂರಕವಾಗಿಯೇ ಸಹಾಯ ಮಾಡುವಂತದ್ದಾಗತ್ತೆ. ನೆಕ್ಸ್ಟ್ ರಾಶಿ ಅಥವಾ ಲಗ್ನ ಅಂದ್ರೆ ಮಕರ ರಾಶಿ, ಮಕರ ಲಗ್ನದ ವ್ಯಕ್ತಿಗಳಿಗೆ ನಿಮ್ಮ ಸಪ್ತಮ ಭಾವದಲ್ಲಿ ಗುರು, ಸಪ್ತಮದ ದೃಷ್ಟಿ ಇವು ಕೂಡ ಗುರುವಿಂದ ಇರೋದ್ರಿಂದ ಬಹಳ ವಿಶೇಷ. ಬಿಸ್ನೆಸ್ ನಲ್ಲಿ ಲಾಭ ಅನ್ನುವಂಥದ್ದನ್ನ ಕಾಣ್ತೀರಿ. ಸಂಸಾರದಲ್ಲಿ ಒಂದು ಸಾಮರಸ್ಯ ಅನ್ನುವಂಥದ್ದಾಗತ್ತೆ. ಸಂಬಂಧಗಳಲ್ಲಿ ಸ್ವಲ್ಪ ಸುಧಾರಣೆ ಅನ್ನುವಂಥದ್ದು ಆಗತ್ತೆ. ಸೊ ಮನಸ್ಸಿಗೆ ನೆಮ್ಮದಿ ಸಿಗುವಂತ ಒಂದು ವಿಚಾರಗಳು ಅಂತ ಕೂಡ ಹೇಳುವಂಥದ್ದಾಗತ್ತೆ. ಸೊ ಬಹಳ ಚೆನ್ನಾಗಿರ್ತಕ್ಕಂಥ ಒಂದು ಸಮಯ. ಎಲ್ಲರಿಗೂ ಕಷ್ಟ ಅನ್ನುವಂಥದ್ದು ಇರುತ್ತೆ, ಬಟ್ ಒಂದು ಒಳ್ಳೆಯ ಸಮಯಕ್ಕೋಸ್ಕರ ಕಾಯ್ತಾ ಇರ್ತೀವಿ. ಸೊ ಆ ಒಂದು ಸಮಯ ಅನ್ನುವಂಥದ್ದೇ ಬಹಳ ಮುಖ್ಯ. ಯಾವುದೇ ಒಂದು ಪ್ರಾರಂಭ ಅನ್ನುವಂಥದ್ದು ಒಳ್ಳೆಯ ಸಮಯಗಳಲ್ಲಿ ಆಗಿರ್ಬೇಕು. ಅದು ಗುರುಬಲದ ಸಮಯದಲ್ಲಿ ಆದಾಗ ಅದಕ್ಕೆ ಲಾಂಗ್ ಟೈಮ್ ಸಸ್ಟೈನ್ ಅಂತ ಹೇಳ್ತೀವಿ. ಬಹಳ ಸಮಯಗಳ ಕಾಲ ಉಳಿಕೆ ಅಥವಾ ಅಭಿವೃದ್ಧಿ ಅನ್ನುವಂತ ಕಾಣುವಂತ ವಿಚಾರಗಳು ಅದು ಯಾವುದೇ ಆಗಿದ್ದಿರ್ಬೋದು. ಸೊ ಬಹಳ ಚೆನ್ನಾಗಿರ್ತಕ್ಕಂಥದ್ದು. ಫಿನಾನ್ಷಿಯಲ್ ಗ್ರೋತ್, ಸ್ಟೆಬಿಲಿಟಿ ಅನ್ನುವಂಥದ್ದು ಕೂಡ ಮಕರ ರಾಶಿ, ಮಕರ ಲಗ್ನದ ವ್ಯಕ್ತಿಗಳಿಗೆ ಇರ್ತಕ್ಕಂಥದ್ದು. ಪಾರ್ಟ್ನರ್ಶಿಪ್ ನಲ್ಲಿ ಕೆಲಸಗಳನ್ನ ಮಾಡ್ತೀವಿ ಅಂದ್ರೆ ದಯವಿಟ್ಟು ಸ್ವಲ್ಪ ಜಾಗರೂಕತೆಯಿಂದ ಮಾಡ್ಬೇಕಾಗತ್ತೆ. ಕೇರ್ಫುಲ್ ಆಗಿ ನೋಡ್ಕೊಳ್ಳಿ.
ಮತ್ತೊಂದು ರಾಶಿ ಅಥವಾ ಲಗ್ನ ಯಾವುದು ಅಂದ್ರೆ ಮೀನ ರಾಶಿ. ಮೀನ ಲಗ್ನದ ವ್ಯಕ್ತಿಗಳಿಗೂ ಕೂಡ ಬಹಳ ಒಂದು ಒಳ್ಳೆಯ ಸಮಯ. ಶನಿ ಸ್ವಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು. ಸೊ ಒಂದಷ್ಟು ಗೊಂದಲ, ನೋವು ಅಥವಾ ಮಾನಸಿಕವಾದ ಕಿರಿಕಿರಿಗಳು, ಅಪವಾದಗಳು ಅನ್ನುವಂಥದ್ದೆಲ್ಲ ಜಾಸ್ತಿ ಇತ್ತು. ಬಟ್ ಈಗಿನ ಒಂದು ಟೈಮ್ ಆಫ್ ಪೀರಿಯಡ್ ಏನಿದೆ ಅದು ಸ್ವಲ್ಪ ನೆಮ್ಮದಿಯನ್ನ ತಂದು ಕೊಡುತ್ತೆ. ಅದು ಎಲ್ಲ ವಿಚಾರಗಳಲ್ಲಿ ಅಂತ ಕೂಡ ನಾವು ಖಂಡಿತವಾಗಿಯೂ ತಗೊಳ್ಬಹುದು. ನಿಮ್ಮ ಒಂದು 5ನೇ ಮನೆಯಲ್ಲಿ ಗುರು ಇರ್ತಕ್ಕಂಥದ್ದು, ಹಾಗೆ ಒಂದು 9ನೇ ದೃಷ್ಟಿ, ಬಹಳ ವಿಶೇಷವಾದ ಫಲಗಳು, ಬಹಳ ಚೆನ್ನಾಗಿರ್ತಕ್ಕಂಥ ಒಂದು ಸಮಯ ನಿಮಗೂ ಕೂಡ. ವೃಶ್ಚಿಕ, ಮಕರ ಹಾಗೆ ಮೀನ ಲಗ್ನದವರಿಗೆ ಅಥವಾ ರಾಶಿಯವರಿಗೆ ಬಹಳ ವಿಶೇಷವಾದ ಸಮಯ ಇದೆ. ಸೊ ಗುರುವಿನ ಆರಾಧನೆ ಮಾಡೋದ್ರಿಂದ ಇನ್ನಷ್ಟು ಗುರುಬಲದ ಒಂದು ಎನರ್ಜಿ ಏನಿರುತ್ತೆ ಅದು ಜಾಸ್ತಿ ಸಿಗುತ್ತೆ. ನಿಮಗೆ ತಿಳಿದಿರ್ತಕ್ಕಂಥ ಗುರುಗಳಾಗಿದ್ದಿರ್ಬೋದು, ಅಥವಾ ನಿಮಗೆ ಬದುಕಿನ ಪಾಠ ಹೇಳ್ಕೊಟ್ಟಂಥವ್ರು, ತಿಳುವಳಿಕೆ ಕೊಟ್ಟಂಥವ್ರು ಯಾರೇ ಆದ್ರೂ ಕೂಡ ನಿಮಗೆ ಎ ಅನ್ನುವಂಥ ಅಕ್ಷರ ಅಥವಾ ಆ ಅನ್ನುವಂಥ ಅಕ್ಷರ ಹೇಳ್ಕೊಟ್ಟಿದ್ದಾರೆ ಅಂದ್ರೂ ಕೂಡ ಅವರು ಗುರುವಿನ ಸ್ಥಾನದಲ್ಲೇ ನಿಲ್ಲೋದ್ರಿಂದ ಅವರ ಆಶೀರ್ವಾದ, ಅವರ ಒಂದು ಅವರಿಗೊಂದು ಹಣ್ಣು ಕೊಡುವಂಥದ್ದು, ಸ್ವೀಟ್ ಕೊಡುವಂಥದ್ದು, ಸೊ ಅವರ ಜೊತೆಯಲ್ಲಿ ಸ್ವಲ್ಪ ಸಮಯವನ್ನ ಕಳೆಯುವಂಥದ್ದು ಅದು ಬಹಳ ಮುಖ್ಯವಾಗುತ್ತೆ. ಅಥವಾ ಪೀಠಾಧಿಪತಿಗಳು, ಮಠಾಧಿಪತಿಗಳು, ನೀವು ನಂಬುವಂತ ಬೇರೆ ಇನ್ಯಾವುದಾದ್ರೂ ಗುರುಗಳ ದರ್ಶನವನ್ನ ಮಾಡ್ಕೊಳ್ಳುವಂಥದ್ದು ಕೂಡ ಬಹಳ ಮುಖ್ಯವಾಗುತ್ತೆ. ಗುರುವಿನ ಸ್ಥಾನದಲ್ಲಿ ನಿಮ್ಮ ಬದುಕಿನಲ್ಲಿ ಯಾವ ವ್ಯಕ್ತಿಗಳಿದ್ರು, ಅದು ನಿಮ್ಮ ಮಗ, ನಿಮ್ಮ ಹೆಂಡತಿ, ಅಥವಾ ನಿಮ್ಮ ಮನೆಯ ಯಜಮಾನರಾಗಿದ್ದಿರ್ಬೋದು, ಅತ್ತೆ ಮಾವ, ತಂದೆ ತಾಯಿ, ಯಾರಿಗಾದ್ರೂ ಪರವಾಗಿಲ್ಲ, ಆ ಸ್ಥಾನವನ್ನ ಕೊಟ್ಟಿದ್ರೆ ಅವರ ಆಶೀರ್ವಾದಗಳನ್ನ ಪಡ್ಕೊಳ್ಳೋದ್ರಿಂದ, ಗುರುವನ್ನ ನೆನೆಯೋದ್ರಿಂದ ಕೂಡ ಈ ಒಂದು ಗುರುಬಲದ ಒಂದು ಆಶೀರ್ವಾದ ಏನಿರುತ್ತೆ ಅದು ಜಾಸ್ತಿ ಆಗುವಂತದ್ದಾಗತ್ತೆ. ಸೊ ಕೇವಲ ಈ 3 ರಾಶಿ ಲಗ್ನಗಳು ಮಾತ್ರನಾ ಅಂತಂದ್ರೆ ಇಲ್ಲ, ಇನ್ನ 2 ರಾಶಿ ಲಗ್ನಗಳಿಗೂ ಫಲ ಇದೆ. ಪರ್ಸೆಂಟೇಜ್ ನಲ್ಲಿ ಸ್ವಲ್ಪ ಕಡಿಮೆ ಅಂತ ಹೇಳಿ ಕನ್ಸಿಡರ್ ಮಾಡೋಣ. ಕನ್ಯಾ ರಾಶಿ, ಕನ್ಯಾ ಲಗ್ನದ ವ್ಯಕ್ತಿಗಳು, ಹಾಗೆ ಮಿಥುನ ರಾಶಿ, ಮಿಥುನ ಲಗ್ನದ ವ್ಯಕ್ತಿಗಳು. ಮಿಥುನ ರಾಶಿ, ಮಿಥುನ ಲಗ್ನದ ವ್ಯಕ್ತಿಗಳಿಗೆ ಗುರುಗ್ರಹ 2ನೇ ಭಾವಕ್ಕೆ ಬಂದಿರತಕ್ಕಂಥದ್ದು. ಸೊ ನಿಮಗೂ ಕೂಡ ಗುರುಬಲ ಅನ್ನುವಂಥದ್ದು ಇದೆ. ಮಾನಸಿಕ ಒದ್ದಾಟಗಳಲ್ಲಿ ಏನಿದ್ರಿ, ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ, ಅಥವಾ ಹಣಕಾಸಿನ ವಿಚಾರದಲ್ಲಿ ಸ್ಟಕ್ ಆಗಿತ್ತು ಅನ್ನುವಂತ ಒಂದು ಹಣದ ಸಮಸ್ಯೆಗಳು ಅಂತೆಲ್ಲ ಏನಿದೆ ಅವೆಲ್ಲವೂ ಕೂಡ ಸ್ವಲ್ಪ ರಿಲೀಸ್ ಆಗುವಂಥದ್ದು, ನೆಮ್ಮದಿಯ ಒಂದು ವಾತಾವರಣ, ಕುಟುಂಬ ಸೌಖ್ಯ ಅಂತ ಕೂಡ ನಾವು ಹೇಳ್ಬೋದು, ಅದು ಕೂಡ ಬಹಳ ಚೆನ್ನಾಗಿರುವಂತದ್ದಾಗುತ್ತೆ. ಟ್ರಾವೆಲ್ ಮಾಡುವಂತ ಒಂದು ವಿಚಾರಗಳು, ಜೊತೆಗೆ ಏನೇನಾದ್ರೂ ಹೊಸದಾಗಿ ಖರೀದಿ ಮಾಡುವಂತ ಒಂದು ವಿಚಾರಗಳು ಕೂಡ ನಡೆಯುತ್ತೆ ಮಿಥುನ ರಾಶಿ, ಮಿಥುನ ಲಗ್ನದ ವ್ಯಕ್ತಿಗಳಿಗೆ. ನಂತರ ಕನ್ಯಾ ರಾಶಿ, ಕನ್ಯಾ ಲಗ್ನದ ವ್ಯಕ್ತಿಗಳಿಗೂ ಕೂಡ ಒಂದು ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು ನಾವು. ಆದ್ರೆ ಇಲ್ಲಿ ಜಗಳ ಅಥವಾ ಕದನಗಳು ಅಂತ ಬಂದಾಗ ಸ್ವಲ್ಪ ಜಾಗರೂಕತೆಯನ್ನ ವಹಿಸಿ ಸೈಲೆಂಟ್ ಆಗಿರೋದು ಬಹಳ ಉತ್ತಮವಾಗುತ್ತೆ. ಪರಿಸ್ಥಿತಿ, ಸಂದರ್ಭಗಳು ಅಥವಾ ಕೋಪ, ಬೇರೆ ಯಾವುದೇ ವಿಚಾರಗಳಿಂದ ಯಾವುದೇ ನಿರ್ಧಾರಗಳನ್ನ ಈ ಒಂದು ಸಮಯದಲ್ಲಿ ತಗೊಂಡ್ರು ಕೂಡ ನಿಮ್ಮ ಒಂದು ಒಳ್ಳೆಯ ಸಮಯ ಏನಿದೆ ಅದರಲ್ಲಿ ಬರುವಂತ ಫಲಗಳು ಕಡಿಮೆ ಆಗುವಂತ ಚಾನ್ಸಸ್ ಇದೆ. ಸೊ ಹಾಗಾಗಿ ಸ್ವಲ್ಪ ಕಾಮ್ ಆಗಿ ಇರುವಂತದ್ದು ಉತ್ತಮ. ಅದು ಬಿಟ್ರೆ ನಿಂತಿರ್ತಕ್ಕಂಥ ಕೆಲಸಗಳು ಮುಂದುವರಿಯುವಂತ ಸಾಧ್ಯತೆಗಳು ಚೆನ್ನಾಗಿರುವಂತದ್ದಾಗತ್ತೆ. ಫಿನಾನ್ಷಿಯಲ್ ಸ್ಟೆಬಿಲಿಟಿ ಅಂತ ನಾವು ನೋಡೋದಾದ್ರೂ ಕೂಡ ಇಟ್ಸ್ ರಿಯಲಿ ಗುಡ್. ಜೊತೆಗೆ ಏನನ್ನಾದ್ರೂ ಹೊಸದಾಗಿ ಪ್ರಾರಂಭ ಮಾಡಬೇಕು ಅಂದ್ರೂ ಕೂಡ ನೋಡ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ, ಒಂದು ಒಳ್ಳೆಯ ಸಮಯ. ಮಿಕ್ಕಾಗೆ ಬೇರೆ ರಾಶಿ ಲಗ್ನದ ವ್ಯಕ್ತಿಗಳಿಗೆ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಮೇಷರಾಶಿ, ಮೇಷ ಲಗ್ನದ ವ್ಯಕ್ತಿಗಳಿಗೆ 4ನೇ ಭಾವದಲ್ಲಿ ಗುರು ಇರ್ತಕ್ಕಂಥದ್ದು. ದೃಷ್ಟಿ 8, 10 ಹಾಗೆ 12ರ ಮೇಲೆ ಇದೆ. ಒಂದು ಒಳ್ಳೆಯ ವಿಚಾರಗಳು ಖಂಡಿತವಾಗಿ ನಡೆಯುವಂತದ್ದಾಗತ್ತೆ. ಪ್ರಾಪರ್ಟಿ ಏನಾದ್ರೂ ಬೈ ಮಾಡ್ಬೇಕು ಅಥವಾ ಪಿತ್ರಾರ್ಜಿತ ವಿಚಾರಗಳಲ್ಲಿ, ಆಸ್ತಿ ಪಾಸ್ತಿ ವಿಚಾರಗಳಲ್ಲಿ ನಿಮ್ಮ ಪರವಾಗಿ ಅಥವಾ ನಿಮ್ಮ ಸಲುವಾಗಿ ಏನೇ ಒಂದು ಒಳ್ಳೆ ವಿಚಾರಗಳು ಅಥವಾ ಒಳ್ಳೆ ಡಿಸಿಷನ್ ತಗೊಳ್ಬೇಕು ಅಂದ್ರೂ ಕೂಡ ರೈಟ್ ಟೈಮೇ ಆಗಿರುತ್ತೆ ಇದು. ಸೊ ಹೆಲ್ತ್ ಬಗ್ಗೆ ಸ್ವಲ್ಪ ಗಮನವನ್ನ ಕೊಡಬೇಕಾಗತ್ತೆ ನೀವು. ಜೊತೆಗೆ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ನಿಧಾನವಾದ್ರೂ ಪ್ರಧಾನವಾಗಿ ಆಗುತ್ತೆ, ತಾಳ್ಮೆಯಿಂದ ಮುಂದೆ ಹೋಗ್ಬೇಕು. ಒಂದು ಒಳ್ಳೆಯ ಸಮಯವೇ ಇದೆ ಅಂತ ಹೇಳ್ತೀನಿ ನಾನು. ನೆಕ್ಸ್ಟ್ ವೃಷಭ ರಾಶಿ, ವೃಷಭ ಲಗ್ನದ ವ್ಯಕ್ತಿಗಳಿಗೆ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಬಹಳ ಚೆನ್ನಾಗಿ ಆಗುತ್ತೆ. 3ನೇ ಭಾವಕ್ಕೆ ಗುರು ಬಂದಿರುವಂತದ್ದು. ಸೊ ಸ್ವಲ್ಪ ಹ್ಯುಮಿಲೇಷನ್, ಫ್ರಸ್ಟ್ರೇಷನ್ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ. ಕೆಲಸ ಮಾಡುವಂತ ಜಾಗದಲ್ಲಿ ಅಥವಾ ಕೆಲಸ ಮಾಡ್ತಾ ಇರುವಾಗ ಬೇರೆಯವರಿಂದ ಸಮಸ್ಯೆಗಳಾಗುವಂತ ಸಮಸ್ಯೆಯು ಕೂಡ. ಸೊ ಪಾರ್ಟ್ನರ್ಶಿಪ್ ಅಥವಾ ಬೇರೆಯವ್ರ ಜೊತೆಗೂಡಿ ಕೆಲಸಗಳನ್ನ ಮಾಡ್ತಾ ಇದ್ರೆ ಸ್ವಲ್ಪ ಜಾಗರೂಕತೆಯನ್ನ ವಹಿಸಿ. ಟ್ರಾವೆಲ್ ಮಾಡುವಂತ ಯೋಗಗಳು ಚೆನ್ನಾಗಿ ಇದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿನ ಲಾಭವನ್ನು ಕೂಡ ನೀವು ನಿರೀಕ್ಷೆ ಮಾಡಬಹುದು. ಕಮಿಷನ್ ಬೇಸಸ್ ನಲ್ಲಿ ಅಂದ್ರೆ ಸ್ವಲ್ಪವೇ ಆದಾಯ ಬರುವಂತದ್ದಾಗತ್ತೆ, ಬಟ್ ಬರುತ್ತೆ. ನೆಕ್ಸ್ಟ್ ಮಿಥುನ ರಾಶಿ, ಮಿಥುನ ಲಗ್ನದ ವ್ಯಕ್ತಿಗಳಿಗೆ ಚೆನ್ನಾಗಿದೆ, ಅದು ಗುರುಬಲ ಇದೆ ಅಂತ ಹೇಳಿರುವಂತ ವಿಚಾರಗಳು. ಕೆಲಸ ಕಾರ್ಯಗಳು ಇಲ್ಲ ಅಂದ್ರೆ ಸಿಗುವಂತ ಒಂದು ವಿಚಾರ. ಈಗಿನ ಒಂದು ಪ್ರಯತ್ನ ಬಹಳ ಮುಖ್ಯ. ನಮಗೆ ಕೆಲಸವನ್ನ ಪಡ್ಕೊಳ್ಳೋದಿಕ್ಕೆ ಇರುವಂತ ಕೆಲಸವನ್ನ ಬಿಡುವಂತ ಯೋಚನೆಗಳು ಬೇಡ. ಹೊಸದಾಗಿ ಪಡ್ಕೊಳ್ಬೇಕು ಅಂದ್ರೆ ಖಂಡಿತವಾಗಿ ಸಿಗುತ್ತೆ. ಇರುವಂತ ಕೆಲಸವನ್ನೇ ಕಂಟಿನ್ಯೂ ಮಾಡೋದು ಕೂಡ ಉತ್ತಮ ಅಂತ ಹೇಳ್ತೀನಿ. ನೆಕ್ಸ್ಟ್ ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದ ವ್ಯಕ್ತಿಗಳಿಗೆ ನೋಡಿ, ಜನ್ಮಗುರು ಯಾವಾಗ್ಲೂ ಕೂಡ ಸ್ವಲ್ಪ ಫ್ರಸ್ಟ್ರೇಷನ್ ಕೊಡುವಂತದ್ದಾಗುತ್ತೆ, ಒತ್ತಡಗಳು ಜಾಸ್ತಿ ಆಗುತ್ತೆ, ಅದಷ್ಟು ಚೆನ್ನಾಗಿರೋದಿಲ್ಲ. ಸೊ ದಟ್ ಪೇಷನ್ಸ್ ಲೆವೆಲ್ ಅನ್ನೋದನ್ನ ಇನ್ಕ್ರೀಸ್ ಮಾಡ್ಕೊಳ್ಳಿ. ಕಾಮ್ ಆಗಿ ಯಾವುದೇ ಸಿಚುವೇಶನ್ಸ್ ಅನ್ನ ಹ್ಯಾಂಡಲ್ ಮಾಡಿ, ಅದು ನಿಮ್ಗೆ ಬಹಳನೇ
ಒಳ್ಳೇದು. ಬಟ್ ಪೂರ್ವ ಪುಣ್ಯ ಸ್ಥಾನದ ಮೇಲೆ ಗುರುವಿನ ದೃಷ್ಟಿ ಇರೋದ್ರಿಂದ ಅಂಡ್ ಆಲ್ಸೋ ಭಾಗ್ಯದ ಒಂದು ಸ್ಥಾನದ ಮೇಲೆ ಗುರುವಿನ ದೃಷ್ಟಿ ಇರೋದ್ರಿಂದ ಏನೇ ಸಮಸ್ಯೆಗಳು ಬಂದರೂ ಕೂಡ ಅದರಿಂದ ಹೊರಗಡೆ ಬರೋದಕ್ಕೆ ದಾರಿಯಾಗುತ್ತೆ. ಬಟ್ ಹಾರ್ಡ್ ವರ್ಕ್ ಅನ್ನುವಂಥದ್ದು ಬಹಳ ಜಾಸ್ತಿ ಇರುತ್ತೆ. ನಿದ್ದೆಗೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ, ನಿದ್ದೆ ಮಾಡೋದಕ್ಕೆ ಆಗೋದಿಲ್ಲ. ಅದು ಒತ್ತಡಗಳು, ಜವಾಬ್ದಾರಿಗಳು ಕೂಡ ಆಗಿದ್ದಿರ್ಬೋದು. ಸೊ ದಟ್ ಸ್ವಲ್ಪ ಮೆಡಿಟೇಷನ್ ಮಾಡುವಂಥದ್ದು ಅಥವಾ ಸರಿಯಾದ ರೀತಿಯಲ್ಲಿ ಮೆಡಿಕೇಶನ್ಸ್ ಅನ್ನ ತಗೊಳ್ಳುವಂಥದ್ದು, ಯೋಗ ಧ್ಯಾನದ ಕಡೆಗೆ ಮನಸ್ಸನ್ನ ಕೊಟ್ಟಾಗ ಬಹಳ ನೆಮ್ಮದಿಯನ್ನ ಪಡ್ಕೊಳ್ಬಹುದು. ನೆಕ್ಸ್ಟ್ ಸಿಂಹ ರಾಶಿ, ಸಿಂಹ ಲಗ್ನದ ವ್ಯಕ್ತಿಗಳಿಗೆ ಸೊ ಒಂದು ಲಾಭ, ಅನಿರೀಕ್ಷಿತವಾದ ಲಾಭ ಬರುವಂತ ಸಾಧ್ಯತೆ ಖಂಡಿತವಾಗಿ ಇರುವಂತದ್ದಾಗುತ್ತೆ. ಸ್ವಲ್ಪ ಲೇಸಿನೆಸ್ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ. ಓವರ್ ಈಟಿಂಗ್ ಹ್ಯಾಬಿಟ್ ಅಂತ ಏನ್ ಹೇಳ್ತೀವಿ, ಹಶುವಿಲ್ಲದೆ ಇದ್ರು ತಿನ್ನುವಂತ ಒಂದು ವಿಚಾರ ಅಥವಾ ಡೈಜೆಷನ್ಗೆ ಪ್ರಾಬ್ಲಮ್ಸ್ ಆಗುವಂಥದ್ದು ಸ್ವಲ್ಪ ಆಗುತ್ತೆ. ಹೆಲ್ತ್ ಬಗ್ಗೆ ಸ್ವಲ್ಪ ಕಾನ್ಶಿಯಸ್ ಆಗಿರ್ಬೇಕು. ಲಾಭ ಅನಿರೀಕ್ಷಿತವಾಗಿ ಬರುತ್ತೆ, ವಿತೌಟ್ ಎಕ್ಸ್ಪೆಕ್ಟೇಷನ್ ಯು ಗೆಟ್. ಎಸ್, ನೆಕ್ಸ್ಟ್ ಕನ್ಯಾ ರಾಶಿ, ಕನ್ಯಾ ಲಗ್ನದ ವ್ಯಕ್ತಿಗಳಿಗೂ ಕೂಡ ಚೆನ್ನಾಗಿರ್ತಕ್ಕಂಥದ್ದು ನಾನು ಆಗ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮ್ಗೆ. ನೆಕ್ಸ್ಟ್ ತುಲಾ ರಾಶಿ, ತುಲಾ ಲಗ್ನದ ವ್ಯಕ್ತಿಗಳಿಗೆ ಹೆಸರು ಕೀರ್ತಿಗಳನ್ನ ಸಂಪಾದನೆ ಮಾಡುವಂಥದ್ದು, ಅದು ಕೆಲಸದ ವಿಚಾರವಾಗಿ ಆಗಿದ್ದಿರ್ಬೋದು ಅಥವಾ ವಿದ್ಯಾಭ್ಯಾಸಗಳನ್ನ ಮಾಡ್ತಾ ಇರ್ತಕ್ಕಂಥವ್ರಿಗಾಗಿದ್ದಿರ್ಬೋದು, ಅಥವಾ ಸೈಟು, ಮನೆ ಅಥವಾ ಕಾರ್ ತಗೊಂಡು ಒಂದು 4 ಜನ ಹೊಗಳಿಕೆಯನ್ನ ಕೊಡುವಂತ ವಿಚಾರಗಳಾಗಿದ್ದಿರ್ಬೋದು. ಡೆಫಿನೆಟ್ಲಿ ಆ ಒಂದು ವಿಚಾರಗಳು ನಡೆಯುವಂತದ್ದಾಗುತ್ತೆ. ಪ್ರಾಪರ್ಟಿ ಬೈ ಮಾಡುವಂಥದ್ದು, ಹೊಸದಾಗಿ ಮನೆಗೆ ಕಟ್ಟುವಂತ ವಿಚಾರಗಳಿದ್ರೆ ಖಂಡಿತವಾಗಿಯೂ ಕೈ ಹಾಕ್ಬೋದು ಈ ಒಂದು ಸಮಯದಲ್ಲಿ. ಚೆನ್ನಾಗಿದೆ. ನೆಕ್ಸ್ಟ್ ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದ ವ್ಯಕ್ತಿಗಳಿಗೆ ವಂಡರ್ಫುಲ್ ಟೈಮ್ ಅಂತ ಹೇಳಿದ್ದೀನಿ, ಬಹಳ ಚೆನ್ನಾಗಿದೆ, ಒಂದು ಅದೃಷ್ಟದ ಸಮಯ. ಧನುರ್ ರಾಶಿ, ಧನುರ್ ಲಗ್ನದ ವ್ಯಕ್ತಿಗಳಿಗೆ ಹಾರ್ಡ್ ವರ್ಕ್ ಅನ್ನುವಂಥದ್ದು ತೋರಿಸ್ತಾ ಇದೆ. ನೀವು ಎಕ್ಸ್ಪೆಕ್ಟ್ ಮಾಡುವಂತ ಕೆಲಸಗಳು ಸಲೀಸಾಗಿ ಸುಲಭವಾಗಿ ಆಗೋದಿಲ್ಲ. ಸ್ವಲ್ಪ ಒದ್ದಾಟ ಅನ್ನುವಂಥದ್ದು ಇರುತ್ತೆ, ಸ್ವಲ್ಪ ಟೆನ್ಷನ್ಸ್ ಅನ್ನುವಂಥದ್ದು ಇರುತ್ತೆ. ಸೊ ದಟ್ ಸ್ವಲ್ಪ ನಿಧಾನವಾದ್ರೂ ಕೂಡ ಮುಂದಿನ ದಿನಗಳಲ್ಲಿ ಆಗುತ್ತೆ. ತಾಳ್ಮೆಯಿಂದ ವರ್ತನೆಯನ್ನ ಮಾಡಿ ಕೋಪದ ಕೈಗೆ ಬಿದ್ದಿ ಕೊಡುವಂಥದ್ದು ಅಷ್ಟು ಒಳ್ಳೇದಲ್ಲ. ಸೊ ಈ ಒಂದು ಸಮಯದಲ್ಲಿ ನೀವು ಎಂಟ್ರಿ ಆಗದೆ ಇರುವಂತ ವಿಚಾರಗಳು ಅಥವಾ ನೀವು ಭಾಗಿಯಾಗದೆ ಇರ್ತಕ್ಕಂಥ ವಿಚಾರಗಳಿಂದ ಅಪವಾದಗಳು ಬರುವಂತ ಸಾಧ್ಯತೆಗಳು ಅಂತ ಕೂಡ ನಾವು ಹೇಳ್ತೀವಿ. ಸ್ವಲ್ಪ ಹುಷಾರಾಗಿರೋದು ಉತ್ತಮ. ಅನವಶ್ಯಕ ವಿಚಾರಗಳಿಗೆ ತಲೆ ಹಾಕೋದು ಬೇಡ. ಜೊತೆಗೆ ಏನನ್ನಾದ್ರೂ ಖರೀದಿ ಮಾಡ್ಬೇಕು ಅಂದ್ರೂ ಕೂಡ ಸ್ವಲ್ಪ ಮೋಸ ಹೋಗುವಂತ ಸಾಧ್ಯತೆಗಳು ಇರುವಂತದ್ದಾಗುತ್ತೆ. ನೋಡ್ಕೊಳ್ಳಿ, ಯಾರ ಹತ್ರ ನೀವು ಚರ್ಚೆ ಮಾಡ್ತಾ ಇದ್ರಿ ಅಥವಾ ವ್ಯಕ್ತಿ ಯಾರಿದ್ದಾರೆ, ಅಪೋಸಿಟ್ ಪರ್ಸನ್ ಯಾರಿದ್ದಾರೆ, ಸರಿ ಇದಾರ ಇಲ್ವಾ, ಅವೆಲ್ಲದರ ಮೇಲೆ ಗಮನ ಇಟ್ಟು ಹಣಕಾಸಿನ ವ್ಯವಹಾರಗಳನ್ನ ಮುಂದುವರಿಸ್ಬೇಕಾ ಬೇಡವಾ ನೋಡುವಂಥದ್ದು ಉತ್ತಮ. ಹೊಸದಾಗಿ ಏನನ್ನಾದ್ರೂ ಖರೀದಿ ಮಾಡಬೇಕು ಅನ್ನುವಂತ ಯೋಗಗಳು ಇದೆ, ಅದ್ರ ಜೊತೆಗೆ ಸೊ ದಟ್ ಸ್ವಲ್ಪ ಸಮಸ್ಯೆಗಳು ಅಂತ ಹೇಳಿ ಕೂಡ ತೋರಿಸ್ತಾ ಇರುವಂತದ್ದು. ಜಾಗರೂಕತೆಯಿಂದ ನೀವು ಅದನ್ನ ಹ್ಯಾಂಡಲ್ ಮಾಡಿದ್ರೆ ಪ್ರಾಬ್ಲಮ್ಸ್ ಯಾವುದು ಕೂಡ ಆಗೋದಿಲ್ಲ. ಗುರುವಾರಗಳಂದು ರಾಯರ ಒಂದು ದರ್ಶನ ಮಾಡುವಂಥದ್ದು ಅಥವಾ ಗುರುಗಳ ದರ್ಶನ, ದತ್ತಾತ್ರೇಯರ ದರ್ಶನ ಮಾಡುವಂಥದ್ದು, ಸಾಯಿಬಾಬರ ದರ್ಶನ ಮಾಡುವಂಥದ್ದು, ಸಿಹಿಯನ್ನ ಹಂಚುವಂಥದ್ದು ಬಹಳ ಉತ್ತಮ. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ನೆಕ್ಸ್ಟ್ ಮಕರ ರಾಶಿ, ಮಕರ ಲಗ್ನದೊಳಗೆ ವಂಡರ್ಫುಲ್ ಟೈಮ್, ಬಹಳ ಚೆನ್ನಾಗಿದೆ. ಸೊ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಕುಂಭರಾಶಿ, ಕುಂಭ ಲಗ್ನದ ವ್ಯಕ್ತಿಗಳಿಗೆ ಜಗಳ, ಕದನ, ಅಪವಾದಗಳು ಸ್ವಲ್ಪ ಜಾಸ್ತಿ ಆಗುವಂತದ್ದಾಗತ್ತೆ. ಅತಿರೇಕ ಅನ್ನೋದಾದ್ರೆ ಪೊಲೀಸು, ಕೇಸು, ಕೋರ್ಟು ಅನ್ನುವಂಥ ವಿಚಾರಗಳು ಕೂಡ ಸ್ವಲ್ಪ ಜಾಗರೂಕತೆಯಿಂದ ನೋಡ್ಕೊಳ್ಳಿ. ಕೆಲಸದ ವಿಚಾರ ಚೆನ್ನಾಗಿದೆ, ಬಟ್ ನಿಮ್ಮ ಒಂದು ಸಹೋದ್ಯೋಗಿಗಳು ಅಥವಾ ಬೇರೆಯವರಿಂದ ಸ್ವಲ್ಪ ಹ್ಯುಮಿಲೇಷನ್ ಅನ್ನುವಂಥದ್ದು ಆಗುತ್ತೆ, ಕಿರಿಕಿರಿಗಳು, ಒತ್ತಡಗಳು ಅನ್ನುವಂಥದ್ದು ಆಗುತ್ತೆ. ಸ್ವಲ್ಪ ಪೇಶನ್ಸ್ ಲೆವೆಲ್ ಬೇಕಾಗುತ್ತೆ ಈ ಒಂದು ಸಮಯದಲ್ಲಿ. ಬಟ್ ಇಲ್ಲಿ ದೃಷ್ಟಿ ನಿಮಗೆ 10ನೇ ಭಾವದ ಮೇಲೆ ಗುರುವಿನ ದೃಷ್ಟಿ ಇರೋದ್ರಿಂದ ಸಮಸ್ಯೆಗಳೇನೇ ಬಂದ್ರು ಅದರಿಂದ ಬಹಳ ಸುಲಭದಲ್ಲಿ ಹೊರಗಡೆ ಬರ್ತೀರಿ. ಹಣಕಾಸಿನ ವಿಚಾರದಲ್ಲಿ ಚೆನ್ನಾಗಿದೆ, ಖರ್ಚುಗಳು ಸ್ವಲ್ಪ ಜಾಸ್ತಿ ಆಗುತ್ತೆ, ಗಮನ ಇರಲಿ ಅಂತ ಹೇಳ್ತೀನಿ. ಇನ್ನು ಮೀನ ರಾಶಿ, ಮೀನ ಲಗ್ನದ ವ್ಯಕ್ತಿಗಳಿಗೆ ವಂಡರ್ಫುಲ್ ಟೈಮ್, ಬಹಳ ಚೆನ್ನಾಗಿರುವಂತದ್ದು. ಆರೋಗ್ಯದ ಸಮಸ್ಯೆಗಳಿಂದ ರಿಲೀಫ್ ಅನ್ನುವಂತ ಒಂದು ವಿಚಾರಗಳು ಅಂತ ಹೇಳ್ಬೋದು. ನಾವು ಶನಿಯು ಕೂಡ ಅಲ್ಲಿಯೇ ಕೂತ್ಕೊಂಡಿರೋದ್ರಿಂದ ಗುರುವಿನ ಒಂದು ದೃಷ್ಟಿಯೂ ಕೂಡ ಇದೆ. ಏನೇ ಪ್ರಾಬ್ಲಮ್ಸ್ ಇದ್ರು ಅದರಿಂದ ಹೊರಗಡೆ ಬರ್ತೀರಿ. ಸ್ವಲ್ಪ ಹ್ಯಾಪಿ ಟೈಮ್, ಎಂಜಾಯ್ ಮಾಡೋ ಟೈಮ್ ಅಂತ ಕೂಡ ಹೇಳ್ಬೋದು. ಹೊರಗಡೆ ಎಲ್ಲ ಹೋಗುವಂತ ವಿಚಾರಗಳು ಅಂತ ಇದ್ರೆ ಡೆಫಿನೆಟ್ಲಿ ಪ್ಲಾನ್ ಮಾಡಿ ಹೊರಗಡೆ ಖಂಡಿತವಾಗಿ ಹೋಗಿ ಬರ್ಬೋದು, ಒಳ್ಳೇದಾಗತ್ತೆ. ಸೊ ಇದಿಷ್ಟು ಗೋಚಾರ ರೀತಿಯಾದ ಫಲಗಳು ಆಗಿದ್ದು, ಈ ಗುರುವಿನ ಒಂದು ಸಮಸ್ಯೆಗಳು ಅಂತ ಬಂದಾಗ ಮುಖ್ಯವಾಗಿ ಗುರು ನಿಂದನೆಯನ್ನ ಮಾಡಬಾರ್ದು. ಅದು ಯಾರೇ ಆಗಿದ್ದಿರ್ಬೋದು. ಸೊ ಪ್ರತಿಯೊಬ್ರು ಏನೇ ಮಾತಾಡಿದ್ರು, ಏನೇ ಹೇಳಿದ್ರು, ಏನೇ ತಿಳ್ಕೊಂಡಿದ್ರು ಅವರ ಜ್ಞಾನ ಅಲ್ವಾ. ಸೊ ಅವರ ಪಡ್ಕೊಂಡಿರುವಂತ ಕರ್ಮದ ಫಲವಾಗಿ ಹೇಳಿರ್ತಾರೆ. ಇಷ್ಟ ಆದ್ರೆ ನಮಗೆ, ಇಷ್ಟ ಆಗ್ಲಿಲ್ಲ ಅಂದ್ರೆ ನಮಗಲ್ಲ. ಅದಷ್ಟೇ ವಿಚಾರಗಳಲ್ಲಿ ಇದ್ರೆ ಬಹಳ ಉತ್ತಮ. ಅದನ್ನ ಮೀರಿ ಯಾರ ನಿಂದನೆಯನ್ನಾದ್ರೂ ಮಾಡ್ತಾ ಇದ್ರೆ, ಸ್ಪೆಷಲಿ ನಾಲೆಜ್ ವಿಚಾರವಾಗಿ ಶಿಕ್ಷಕರಾಗಿದ್ದಿರ್ಬೋದು ಅಥವಾ ಬೇರೆ ಯಾವುದೇ ವ್ಯಕ್ತಿಗಳ ಬಗ್ಗೆ ಗುರು ನಿಂದನೆ ಅನ್ನೋದಾದ್ರೆ ಕೂಡ ಗುರು ದೋಷ ಅನ್ನುವಂಥದ್ದು ಬರುತ್ತೆ, ಗುರು ಬಲ ಅನ್ನುವಂಥದ್ದು ವರ್ಕ್ ಆಗೋದಿಲ್ಲ. ಸೊ ದಟ್ ಯಾವಾಗ್ಲೂ ಕೂಡ ಗುರುವಿನ ಗುಲಾಮನಾಗುವ
ಆಗುವ ತನಕ ದೊರೆಯದಣ್ಣ ಮುಕ್ತಿ. ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಯುನಿಕ್ ಈ ಒಂದು ಬ್ರಹ್ಮಾಂಡದಲ್ಲಿ. ಅವರಿಗೆ ಅವರದ್ದೇ ಆದ ಕರ್ಮ ಇರುತ್ತೆ, ಅದರ ರೀತಿಯಲ್ಲಿ ಮಾತಾಡ್ತಾರೆ ಅಥವಾ ಅದರ ಒಂದು ವಿಚಾರಗಳನ್ನ ಹೇಳ್ಬೋದು, ಅಥವಾ ಅದರ ಒಂದು ವಿಚಾರ ಅಂದ್ರೆ ಕರ್ಮದ ವಿಚಾರವಾಗಿ ಆ ವ್ಯಕ್ತಿಯ ವ್ಯಕ್ತಿತ್ವ ಅನ್ನುವಂಥದ್ದು ಕೂಡ ವೃತ್ತಿಯಾಗಿದ್ದಿರ್ಬೋದು. ಸೊ ಬೇರೆ ಯಾವುದೇ ಒಬ್ಬ ವ್ಯಕ್ತಿಗಳ ನಿಂದನೆ, ಎಸ್ಪೆಷಲಿ ಗುರುವಿನ ನಿಂದನೆ ಎನ್ನುವಾಗ ಗುರುಬಲಗಳು ವರ್ಕ್ ಆಗೋದಿಲ್ಲ. ಸೊ ಆ ರೀತಿಯಾದ ವಿಚಾರಗಳು ಇದ್ರೆ ಫಸ್ಟ್ ಅದನ್ನ ಕಡಿಮೆ ಮಾಡ್ಕೊಳ್ಳಿ. ಗುರುವಿನ ದರ್ಶನ, ಗುರುವಿನ ಮಾರ್ಗದರ್ಶನ ಅಥವಾ ಗುರುವಿಗೆ ಶರಣಾಗತಿ ಎನ್ನುವಂಥದ್ದು ದೈವಬಲ ಗುರುಬಲವನ್ನ ಯಾವಾಗ್ಲೂ ಕೂಡ ಹೆಚ್ಚು ಮಾಡುವಂತದ್ದಾಗತ್ತೆ. ಗುರುವಾರಗಳಂದು ಯಾರಿಗೆಲ್ಲ ಈ ಒಂದು ಗುರುವಿನ ಒಂದು ಸಮಸ್ಯೆ ರಿಪ್ಲೇಸ್ಮೆಂಟ್ ಪೊಸಿಷನ್ ಅಂತ ಬಂದಾಗ ಗುರುವಾರಗಳಂದು ದೀಪಗಳನ್ನ ಬೆಳಗಿ, ಗುರುವಿಗೆ ದೀಪಗಳನ್ನ ಬೆಳಗುವಂಥದ್ದು ಬಹಳ ವಿಶೇಷ. ರಾಯರಿಗೆ ತುಪ್ಪದ ದೀಪಗಳನ್ನ ಬೆಳಗ್ತಾರೆ. ಸೊ ಆ ರೀತಿಯಲ್ಲಿ ನಿಮ್ಮ ಸಂಕಲ್ಪದ ಅನುಸಾರ ದೀಪಗಳನ್ನ ಬೆಳಗಿ ಗುರುವಿನ ಒಂದು ನೆಗೆಟಿವ್ ಎನರ್ಜಿಯನ್ನ ಕಡಿಮೆ ಮಾಡ್ಕೊಳ್ಳೋ ರೀತಿಯಲ್ಲಿ ಸಂಕಲ್ಪಗಳನ್ನ ಮಾಡಿದಾಗ ಹೆಚ್ಚಿನ ಒಂದು ಪಾಸಿಟಿವಿಟಿಯನ್ನ ನೀವು ಅಟ್ರಾಕ್ಟ್ ಮಾಡ್ತೀರಿ. ದೈವಬಲ ಗುರುಬಲ ಅನ್ನುವಂಥದ್ದು ಸಿಗುತ್ತೆ. ಎಲ್ಲಾ ಮಾಹಿತಿಗಳು ತಮ್ಗೆ ಇಷ್ಟವಾಗಿರುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಲಾನಿ ಭವಂತು. ನಮಸ್ಕಾರ.